ಈ ಮುಖ್ಯಮಂತ್ರಿ ಕುರ್ಚಿ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಈ ವಿಚಾರವನ್ನ ಯಾತುರಾತುರದ ಸರ್ವೆ ಅನ್ನೋ ಆರೋಪ ಅದರ ಜೊತೆಗೆ ಈಗ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಕೂಗು ಇದನ್ನ ಕನೆಕ್ಟ್ ಮಾಡಬಹುದಾ ಸರ್? ನೋಡಿ, ಈ ಲಿಂಗಾಯತರ ಸಮಸ್ಯೆ ಇವತ್ತಿನದಲ್ಲ. ಕರ್ನಾಟಕ ಏಕೀಕರಣ ಆಗೋ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಪ್ರಪ್ರಥಮ ಮೈಸೂರು ರಾಜ್ಯದ ಚುನಾಯಿತ ಮುಖ್ಯಮಂತ್ರಿ ಆಗಿದ್ದರು. ಅವರು ಒಂದು ಕಡೆ ವಿಧಾನಸೌಧ ನಿರ್ಮಾಣ, ಮತ್ತೊಂದು ಕಡೆ ಕರ್ನಾಟಕ ಏಕೀಕರಣದ ಹೋರಾಟ. ಎರಡಕ್ಕೂ ಕೂಡ ತಮ್ಮ ಸ್ವಜಾತಿ ಬಾಂಧವರ ವಿರೋಧವನ್ನು, ಕಡು ವಿರೋಧವನ್ನು ಮೆಟ್ಟಿ ನಿಂತುಬಿಟ್ಟು ಏಕೀಕರಣಕ್ಕಾಗಿ ಹೋರಾಡಿದ್ರು ಹನುಮಂತಯ್ಯ. ಆ ಸಂದರ್ಭದಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. DP ಚಂದ್ರೇಗೌಡರು, ತಮಗೆ ನೆನಪಿರು, ಇವತ್ತು ಅವ್ರು ನಮ್ಮ ಕಣ್ಣಿನ ಎದುರಿಗಿಲ್ಲ. ಅವ್ರು ಬೆಳಗಾವಿ ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿರ್ತಾರೆ. ಅವರು ಬೆಂಗಳೂರಿಗೆ ಬಂದಾಗ ವಿಧಾನಸೌಧ ನಿರ್ಮಾಣ ಕಾರ್ಯ ನಡೀತಾ ಇರ್ತಲ್ಲ, ಅವಾಗ ಅದೇ ಅಟ್ರಾಕ್ಷನ್, ಟೂರಿಸ್ಟ್ ಅಟ್ರಾಕ್ಷನ್. ಅಲ್ಲಿ ಕೆಂಗಲ್ ಹನುಮಂತಯ್ಯನವರು ದಿನ ಬಂದು ಉಸ್ತುವಾರಿ ಮಾಡ್ತಾರೆ, ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ. ಅವಾಗೆಲ್ಲ ಸೆಕ್ಯೂರಿಟಿ ಇರ್ತಾ ಇರಲಿಲ್ಲ ಮುಖ್ಯಮಂತ್ರಿಗೆ. ಇವ್ರು ಬಂದು ಪರ್ಚೇಸ್ ಕೊಡ್ತಾರೆ. ಸರ್, ನಾನು ಈ ಥರ ಮೂಡಿಗೆರೆಯವನು, DP ಚಂದ್ರೇಗೌಡ ಅಂತ, ನಾನು ದಾರದಹಳ್ಳಿ ಕುಟುಂಬದವನು, ನಾನು LLB ಓದ್ತಾ ಇದ್ದೀನಿ. ನೀವು ಯಾಕೆ ಈ ಥರ ಹಠ ಮಾಡ್ತೀರಿ ಸರ್, ಏಕೀಕರಣ ಆಗಬೇಕು ಅಂತಂದ್ಬಿಟ್ಟು. ಏಕೀಕರಣ ಆಯಿತು ಅಂತಂದರೆ ಉತ್ತರ ಕರ್ನಾಟಕದ ಲಿಂಗಾಯತರ ಮೆಜಾರಿಟಿ ಆಗೋಗ್ಬಿಡುತ್ತೆ. ಏಕೀಕರಣ ಆಯಿತು ಅಂತಂದರೆ ನೀವು ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಳ್ತೀರಿ. ಏಕೀಕರಣ ಆಯಿತು ಅಂತಂದರೆ ನೀವೇ ಕಟ್ಸಿದ ವಿಧಾನಸೌಧದಲ್ಲಿ ನೀವು ಕೂತ್ಕೊಳ್ಳದೆ ಹೋಗ್ಬೋದು ಅಂತ ಹೇಳ್ತಾರೆ. ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಚಂದ್ರೇಗೌಡ, ನೀನೊಬ್ಬ ವಿದ್ಯಾವಂತ ಯುವಕ, ಅದರಲ್ಲೂ ಕಾನೂನು ವ್ಯಾಸಂಗ ಮಾಡ್ತಾ ಇದೆಯಾ, ಇಷ್ಟು ಸಣ್ಣತನದಿಂದ ಯೋಚನೆ ಮಾಡಬಾರ್ದು. ನನಗೆ ಗೊತ್ತಿದೆ, ಏಕೀಕರಣ ಆಯಿತು ಅಂತಂದ್ರೆ ಉತ್ತರ ಕರ್ನಾಟಕ ಲಿಂಗಾಯತರ ಮೆಜಾರಿಟಿ ಆಗುತ್ತೆ, ಆದರೂ ಏಕೀಕರಣ ಆಗಬೇಕು. ಏಕೀಕರಣ ಆಯಿತು ಅಂದ್ರೆ ನನ್ನ ಮುಖ್ಯಮಂತ್ರಿ ಅಧಿಕಾರ ಹೋಗುತ್ತೆ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ, ಏಕೀಕರಣ ಆಯಿತು ಅಂದರೆ ವಿಧಾನಸೌಧದಲ್ಲಿ ನಾನೇ ಕೂತ್ಕೊಳ್ಳದೆ ಹೋಗ್ಬೋದು, ಆದರೂ ಏಕೀಕರಣ ಆಗಬೇಕು ಅಂತ ಕೆಂಗಲ್ ಹನುಮಂತಯ್ಯನವರಂಥ ಒಬ್ಬ ಧೀಮಂತ ನಾಯಕ, ಉದಾರವಾದಿ, ಒಂಥರ ಆ ಬದ್ಧತೆ ಇದ್ದ ನಾಯಕ ಮುತ್ಸದ್ದಿಯಲ್ಲಿ ಇವತ್ತಿನ ಈ ಜಾತಿವಾದಿ ರಾಜಕಾರಣಿಯಲ್ಲಿ ಎಲ್ಲ MLಗಳು, ಲಿಂಗಾಯತ MLಗಳು ಇದ್ದಕ್ಕಿದ್ದ ದಿಢೀರ್ನೆ ತಮ್ಮ ಉಪಜಾತಿಗಳ ನಡುವೆ ವಿಂಗಡಣೆ ಆಗೋಗ್ಬಿಟ್ರು. ತಮ್ಮ ಉಪಜಾತಿ ಪರವಾಗಿ ಜಾಹೀರಾತು ಕೊಟ್ಟರು ಪತ್ರಿಕೆಯಲ್ಲಿ. ಅವ್ರಿಗೆ ಸಂಕೋಚ ಅನಿಸ್ಲಿಲ್ಲ. ಈ ಥರ ಮಾಡಿದ್ರೆ ರೆಡ್ಡಿ ಲಿಂಗಾಯತ ಅಂತ ಬಳಸ್ರಿ, ಸಾದ್ರ ಲಿಂಗಾಯತ ಅಂತ ಬಳಸಿ, ಬಣಗ ಲಿಂಗಾಯತ. ಆಮೇಲೆ ಈ ಬಸವ ಧರ್ಮ ಅಂತ ಹೇಳ್ತಾರಲ್ಲ, ನಾವು ಲಿಂಗಾಯತ ಕೆಲವು ಪ್ರಸಿದ್ಧ ಮಠಗಳ ವೈರುಧ್ಯ ಎಂಥದ್ದು ಅಂತಂದರೆ, ಒಂದು ಮಠದಲ್ಲಿ ನಿರಂತರವಾಗಿ ಅದು ಗುರುವಂದನಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ, ಮತ್ತೊಂದು ಕಡೆ ಜಯಂತ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾರೆ, ಮತ್ತೊಂದು ಮಠದಲ್ಲಿ ತರಳಬಾಳು ಹುಣ್ಣಿಮೆಯನ್ನು ವಿಜೃಂಭಣೆ ಆಚರಿಸ್ತಾರೆ. ಯಾವ ಮಠದಲ್ಲೂ ಕೂಡ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ನಾವು ನೋಡೇ ಇಲ್ಲ. ಮೀಸಲಾತಿ ಪ್ರಶ್ನೆ ಬಂದಾಗ ನಾವೆಲ್ಲ ಬಸವ ಧರ್ಮ ಬಸವೇಶ್ವರ ಅಂತ ಮಾತಾಡ್ತಾರೆ. ಈ ಅನೇಕ ವೈರುಧ್ಯಗಳಿದೆ ನೋಡಿ ಆವತ್ತಿಂದ ಇವತ್ತಿನವರೆಗೂ ಕೂಡ. ಆಮೇಲೆ ಮೊದಲ 15 ವರ್ಷ ಲಿಂಗಾಯತರು ಡೆಮಾಕ್ರಸಿ ಅಂತಂದ್ರೆ ಜಾತಿ ತಲೆಹಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ನಿಜಲಿಂಗಪ್ಪ, BD ಜತ್ತಿ, SR ಕಂಠಿ, ವೀರೇಂದ್ರ ಪಾಟೀಲ್, ಈ ಥರ 15 ವರ್ಷಗಳ ಕಾಲ ಸತತವಾಗಿ ಲಿಂಗಾಯತರ ಏಕಸ್ವಾಮ್ಯ ಇದ್ದಿದ್ರಿಂದ ದೇವರಾಜ ಅರಸು ಅನ್ನೊಬ್ಬ ಅವಧೂತ ಎದುರಿಗೆ ಬಂದ್ಬಿಟ್ರು. ಅವ್ರ ಜಾತಿಯಿಂದ ಅವ್ರ ಒಬ್ಬರೇ ಮೇಲೆ ಪ್ರಜಾಪ್ರತಿನಿಧಿ ಸಭೆಯಿಂದ ಅವ್ರ ಕಡೆ ದಿನದವರೆಗೂ ಕೂಡ. ಸರಿ, ಹೇಗೆ ದೇವರಾಜ ಜಾತಿ ಬಲವೇ ಇಲ್ಲದ ದೇವರಾಜ 8 ವರ್ಷಗಳ ಕಾಲ ಸತತವಾಗಿ ಕರ್ನಾಟಕವನ್ನು ಆಳಿದ್ರು. ಇಡೀ ದೇಶಕ್ಕೆ ಮಾದರಿ ಆಗುವಂಥ ಭೂ ಸುಧಾರಣೆ ಕಾನೂನು ತಂದರು. ಇಡೀ ದೇಶಕ್ಕೆ ಮಾದರಿ ಆಗುವಂಥ ಹಿಂದುಳಿದ ವರ್ಗಗಳ ಮೀಸಲಾತಿ ತಂದರು. ಯಾರೂ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಿಲ್ಲ. ಈ ನೋಡಿ, ಮೊನ್ನೆ ಈ ಹಿಂದುಳಿದ ವರ್ಗಗಳು 1440 ಜಾತಿಗಳ ಪಟ್ಟಿ ಪ್ರಕಟಣೆ ಮಾಡಿದ್ರು. ಅದಾದ್ಮೇಲೆ 1230 ಆಯಿತು. ಅಸೆಂಬ್ಲಿ ಇರೋದು ಬರೀ 224 ಸೀಟು. ಕರ್ನಾಟಕದಲ್ಲಿ 1000 ಜಾತಿಗಳಿದೆ. ಪಾಪ ಒಬ್ಬ MLA ಇಲ್ಲ, ಒಬ್ಬ MLC ಇಲ್ಲ. ಅವ್ರಿಗೆ ಯಾರು ಧ್ವನಿ ಆಗಬೇಕು? ನಿಜ. ಇನ್ನೊಂದು ಚಿಕ್ಕ ಬ್ರೇಕ್. ಕಾಂಗ್ರೆಸ್ ನಲ್ಲಿ 39 ಜನ ಲಿಂಗಾಯತ MLAಗಳಿದ್ದಾರೆ, ಬಿಜೆಪಿ ಸುಮಾರು 19 ಜನ ಲಿಂಗಾಯತ MLAಗಳಿದ್ದಾರೆ. ಅಷ್ಟಿದ್ರು ಕೂಡ ನಾವು ದುರ್ಬಲ ವರ್ಗ, ನಾವು ಹಿಂದುಳಿದ ವರ್ಗ, ನಾವು ಪ್ರತ್ಯೇಕ ಧರ್ಮ, ಈ ಗೋಗರತೆ ನಮ್ಗೆ ಅರ್ಥವಾಗ್ತಾ ಇಲ್ಲ. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ ಈಗಷ್ಟೇ ಬಂದಿರೋ ಬ್ರೇಕಿಂಗ್ ಸುದ್ದಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆದೇಶ, ಶಾಲೆ ಪ್ರಾರಂಭ ಆಗುತ್ತಪ್ಪ, ಹಾಗಾದ್ರೆ ಸಮೀಕ್ಷೆ ಏನು ಮುಂದೂಡ್ತಾರಾ ಅಥವಾ ವಿಸ್ತರಣೆ ಮಾಡ್ತಾರಾ? ಇಲ್ಲ, ವಿಸ್ತರಣೆ ಮಾಡದಂತೆ ಬೆಳಗ್ಗೆ ಪಾಠ ಮಾಡಬೇಕು, ಮಧ್ಯಾಹ್ನದ ಮೇಲೆ ಹೋಗಿ ಸಮೀಕ್ಷೆ ಮಾಡ್ಬೇಕಂತೆ ಟೀಚರ್ಸ್. ಇದ್ರ ಬಗ್ಗೆ ಎರಡು ಪಕ್ಷದ ವಕ್ತಾರರ ಒಪಿನಿಯನ್ ಕೇಳೋಣ. ಈ ಮುಖ್ಯಮಂತ್ರಿ ಕುರ್ಚಿ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಈ ವಿಚಾರವನ್ನ ಯಾತುರಾತುರದ ಸರ್ವೆ ಅನ್ನೋ ಆರೋಪ ಅದರ ಜೊತೆಗೆ ಈಗ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಕೂಗು ಇದನ್ನ ಕನೆಕ್ಟ್ ಮಾಡಬಹುದಾ ಸರ್? ನೋಡಿ, ಈ ಲಿಂಗಾಯತರ ಸಮಸ್ಯೆ ಇವತ್ತಿನದಲ್ಲ. ಕರ್ನಾಟಕ ಏಕೀಕರಣ ಆಗೋ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಪ್ರಪ್ರಥಮ ಮೈಸೂರು ರಾಜ್ಯದ ಚುನಾಯಿತ ಮುಖ್ಯಮಂತ್ರಿ ಆಗಿದ್ದರು. ಅವರು ಒಂದು ಕಡೆ ವಿಧಾನಸೌಧ ನಿರ್ಮಾಣ, ಮತ್ತೊಂದು ಕಡೆ ಕರ್ನಾಟಕ ಏಕೀಕರಣದ ಹೋರಾಟ. ಎರಡಕ್ಕೂ ಕೂಡ ತಮ್ಮ ಸ್ವಜಾತಿ ಬಾಂಧವರ ವಿರೋಧವನ್ನು, ಕಡು ವಿರೋಧವನ್ನು ಮೆಟ್ಟಿ ನಿಂತುಬಿಟ್ಟು ಏಕೀಕರಣಕ್ಕಾಗಿ ಹೋರಾಡಿದ್ರು ಹನುಮಂತಯ್ಯ. ಆ ಸಂದರ್ಭದಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. DP ಚಂದ್ರೇಗೌಡರು, ತಮಗೆ ನೆನಪಿರು, ಇವತ್ತು ಅವ್ರು ನಮ್ಮ ಕಣ್ಣಿನ ಎದುರಿಗಿಲ್ಲ. ಅವ್ರು ಬೆಳಗಾವಿ ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿರ್ತಾರೆ. ಅವರು ಬೆಂಗಳೂರಿಗೆ ಬಂದಾಗ ವಿಧಾನಸೌಧ ನಿರ್ಮಾಣ ಕಾರ್ಯ ನಡೀತಾ ಇರ್ತಲ್ಲ, ಅವಾಗ ಅದೇ ಅಟ್ರಾಕ್ಷನ್, ಟೂರಿಸ್ಟ್ ಅಟ್ರಾಕ್ಷನ್. ಅಲ್ಲಿ ಕೆಂಗಲ್ ಹನುಮಂತಯ್ಯನವರು ದಿನ ಬಂದು ಉಸ್ತುವಾರಿ ಮಾಡ್ತಾರೆ, ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ. ಅವಾಗೆಲ್ಲ ಸೆಕ್ಯೂರಿಟಿ ಇರ್ತಾ ಇರಲಿಲ್ಲ ಮುಖ್ಯಮಂತ್ರಿಗೆ. ಇವ್ರು ಬಂದು ಪರ್ಚೇಸ್ ಕೊಡ್ತಾರೆ. ಸರ್, ನಾನು ಈ ಥರ ಮೂಡಿಗೆರೆಯವನು, DP ಚಂದ್ರೇಗೌಡ ಅಂತ, ನಾನು ದಾರದಹಳ್ಳಿ ಕುಟುಂಬದವನು, ನಾನು LLB ಓದ್ತಾ ಇದ್ದೀನಿ. ನೀವು ಯಾಕೆ ಈ ಥರ ಹಠ ಮಾಡ್ತೀರಿ ಸರ್, ಏಕೀಕರಣ ಆಗಬೇಕು ಅಂತಂದ್ಬಿಟ್ಟು. ಏಕೀಕರಣ ಆಯಿತು ಅಂತಂದರೆ ಉತ್ತರ ಕರ್ನಾಟಕದ ಲಿಂಗಾಯತರ ಮೆಜಾರಿಟಿ ಆಗೋಗ್ಬಿಡುತ್ತೆ. ಏಕೀಕರಣ ಆಯಿತು ಅಂತಂದರೆ ನೀವು ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಳ್ತೀರಿ. ಏಕೀಕರಣ ಆಯಿತು ಅಂತಂದ್ರೆ ನೀವೇ ಕಟ್ಸಿದ ವಿಧಾನಸೌಧದಲ್ಲಿ ನೀವು ಕೂತ್ಕೊಳ್ಳದೆ ಹೋಗ್ಬೋದು ಅಂತ ಹೇಳ್ತಾರೆ.
ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಚಂದ್ರೇಗೌಡ ನೀನೊಬ್ಬ ವಿದ್ಯಾವಂತ ಯುವಕ, ಅದರಲ್ಲೂ ಕಾನೂನು ವ್ಯಾಸಂಗ ಮಾಡ್ತಾ ಇದೆಯಾ, ಇಷ್ಟು ಸಣ್ಣತನದಿಂದ ಯೋಚನೆ ಮಾಡಬಾರ್ದು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ಅಂತಾರೆ ಉತ್ತರ ಕರ್ನಾಟಕ ಲಿಂಗಾಯತರ ಮೆಜಾರಿಟಿ ಆಗುತ್ತೆ, ಆದರೂ ಏಕೀಕರಣ ಆಗಬೇಕು. ಏಕೀಕರಣ ಆಯಿತು ಅಂದ್ರೆ ನನ್ನ ಮುಖ್ಯಮಂತ್ರಿ ಅಧಿಕಾರ ಹೋಗುತ್ತೆ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ಅಂದರೆ ವಿಧಾನಸೌಧದಲ್ಲಿ ನಾನೇ ಕೂತ್ಕೊಳ್ಳದೆ ಹೋಗ್ಬೋದು, ಆದರೂ ಏಕೀಕರಣ ಆಗಬೇಕು ಅಂತ ಕೆಂಗಲ್ ಹನುಮಂತೇವನವರಂಥ ಒಬ್ಬ ಧೀಮಂತ ನಾಯಕ, ಉದಾರವಾದಿ, ಒಂಥರ ಆ ಬದ್ಧತೆ ಇದ್ದ ನಾಯಕ ಮುತ್ಸದ್ದಿಯಲ್ಲಿ ಇವತ್ತಿನ ಈ ಜಾತಿವಾದಿ ರಾಜಕಾರಣದಲ್ಲಿ ಎಲ್ಲ ಎಮ್ಮೆಗಳು ಲಿಂಗಾಯತ ಎಮ್ಮೆಗಳು ಇದ್ದಕ್ಕಿಂತ ದಿಢೀರ್ನೆ ತಮ್ಮ ಉಪಜಾತಿಗಳ ನಡುವೆ ವಿಂಗಡಣೆ ಆಗೋಗ್ಬಿಟ್ರು. ತಮ್ಮ ಉಪಜಾತಿ ಪರವಾಗಿ ಜಾಹೀರಾತು ಕೊಟ್ಟರು ಪತ್ರಿಕೆಯಲ್ಲಿ. ಅವ್ರಿಗೆ ಸಂಕೋಚ ಅನಿಸ್ಲಿಲ್ಲ. ಈ ಥರ ಮಾಡಿದ್ರೆ ರೆಡ್ಡಿ ಲಿಂಗಾಯತ ಅಂತ ಪರಿಸ್ರಿ, ಸಾದ್ರ ಲಿಂಗಾಯತ ಅಂತ ಪರಿಸಿ, ಬಣಗ ಲಿಂಗಾಯತ. ಆಮೇಲೆ ಈ ಬಸವ ಧರ್ಮ ಅಂತ ಹೇಳ್ತಾರಲ್ಲ, ನಾವು ಲಿಂಗಾಯತ ಕೆಲವು ಪ್ರಸಿದ್ಧ ಮಠಗಳ ವೈರುಧ್ಯ ಎಂಥದ್ದು ಅಂತಂದರೆ, ಒಂದು ಮಠದಲ್ಲಿ ನಿರಂತರವಾಗಿ ಅದು ಗುರುವಂದನಾ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ, ಮತ್ತೊಂದು ಕಡೆ ಜಯಂತ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸ್ತಾರೆ, ಮತ್ತೊಂದು ಮಠದಲ್ಲಿ ತರಳಬಾಳು ಹುಣ್ಣಿಮೆಯನ್ನು ವಿಜೃಂಭಣೆ ಆಚರಿಸ್ತಾರೆ. ಯಾವ ಮಠದಲ್ಲಿ ಕೂಡ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ನಾವು ನೋಡೇ ಇಲ್ಲ. ಮೀಸಲಾತಿ ಪ್ರಶ್ನೆ ಬಂದಾಗ ನಾವೆಲ್ಲ ಬಸವ ಧರ್ಮ ಬಸವೇಶ್ವರ ಅಂತ ಮಾತಾಡ್ತಾರೆ. ಈ ಅನೇಕ ವೈರುಧ್ಯಗಳಿದೆ ನೋಡಿ ಆವತ್ತಿಂದ ಇವತ್ತಿನವರೆಗೂ ಕೂಡ. ಆಮೇಲೆ ಮೊದಲ 15 ವರ್ಷ ಲಿಂಗಾಯತರು ಡೆಮಾಕ್ರಸಿ ಅಂತಂದ್ರೆ ಜಾತಿ ತಲೆ ಎಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿ ಅಂತ ಅನ್ಕೊಂಡ್ಬಿಟ್ಟಿದ್ರು. ನಿಜಲಿಂಗಪ್ಪ, ಬಿ ಡಿ ಜತ್ತಿ, ಎಸ್ ಆರ್ ಕಂಠಿ, ವೀರೇಂದ್ರ ಪಾಟೀಲ್, ಈ ಥರ 15 ವರ್ಷಗಳ ಕಾಲ ಸತತವಾಗಿ ಲಿಂಗಾಯತರ ಏಕಸ್ವಾಮ್ಯ ಇದ್ದಿದ್ರಿಂದ ದೇವರಾಜ ಅರಸು ಅನ್ನೊಬ್ಬ ಅವಧೂತ ಎದುರಿಗೆ ಬಂದ್ಬಿಟ್ರು. ಅವ್ರ ಜಾತಿಯಿಂದ ಅವ್ರ ಒಬ್ಬರೇ ಮೇಲೆ ಪ್ರಜಾಪ್ರತಿನಿಧಿ ಸಭೆಯಿಂದ ಅವ್ರ ಕಡೆ ದಿನದವರೆಗೂ ಕೂಡ ಹೇಗೆ ದೇವರಾಜ ಜಾತಿ ಬಲವೇ ಇಲ್ಲದ ದೇವರಾಜ 8 ವರ್ಷಗಳ ಕಾಲ ಸತತವಾಗಿ ಕರ್ನಾಟಕವನ್ನು ಆಳಿದ್ರು. ಇಡೀ ದೇಶಕ್ಕೆ ಮಾದರಿ ಆಗುವಂಥ ಭೂ ಸುಧಾರಣೆ ಕಾನೂನು ತಂದರು, ಇಡೀ ದೇಶಕ್ಕೆ ಮಾದರಿ ಆಗುವಂಥ ಹಿಂದುಳಿದ ವರ್ಗಗಳ ಮೀಸಲಾತಿ ತಂದರು. ಯಾರೂ ಆತ್ಮವಿಮರ್ಶ ಮಾಡ್ಕೊಳ್ಳೋದಿಲ್ಲ. ಈ ನೋಡಿ ಮೊನ್ನೆ ಈ ಹಿಂದುಳಿದ ವರ್ಗಗಳು 1440 ಜಾತಿಗಳ ಪಟ್ಟಿ ಪ್ರಕಟಣೆ ಮಾಡಿದ್ರು. ಅದಾದ್ಮೇಲೆ 1530 ಆಯ್ತು. ಅಸೆಂಬ್ಲಿ ಇರೋದು ಬರೀ 224 ಸೀಟು. ಕರ್ನಾಟಕದಲ್ಲಿ 1000 ಜಾತಿಗಳಿದೆ. ಪಾಪ ಒಬ್ಬನೇ ಒಬ್ಬ MLA ಇಲ್ಲ, ಒಬ್ಬ MLC ಇಲ್ಲ. ಅವ್ರಿಗೆ ಯಾರು ಧ್ವನಿ ಆಗಬೇಕು? ನಿಜ. ಇನ್ನೊಂದು ಚಿಕ್ಕ ಬ್ರೇಕ್. ಕಾಂಗ್ರೆಸ್ ನಲ್ಲಿ 39 ಜನ ಲಿಂಗಾಯತ MLAಗಳಿದ್ದಾರೆ, ಬಿಜೆಪಿಯಲ್ಲಿ ಸುಮಾರು 19 ಜನ ಲಿಂಗಾಯತ MLAಗಳಿದ್ದಾರೆ. ಅಷ್ಟಿದ್ರು ಕೂಡ ನಾವು ದುರ್ಬಲ ವರ್ಗ, ನಾವು ಹಿಂದುಳಿದ ವರ್ಗ, ನಾವು ಪ್ರತ್ಯೇಕ ಧರ್ಮ, ಈ ಗೋಗರತೆ ನಂಗೆ ಅರ್ಥವಾಗ್ತಾ ಇಲ್ಲ. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ ಈಗಷ್ಟೇ ಬಂದಿರೋ ಬ್ರೇಕಿಂಗ್ ಸುದ್ದಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆದೇಶ. ಶಾಲೆ ಪ್ರಾರಂಭ ಆಗುತ್ತಪ್ಪ, ಹಾಗಾದ್ರೆ ಸಮೀಕ್ಷೆ ಏನು, ಮುಂದೂಡ್ತಾರಾ ಅಥವಾ ವಿಸ್ತರಣೆ ಮಾಡ್ತಾರಾ? ಇಲ್ಲ, ವಿಸ್ತರಣೆ ಮಾಡದಂತೆ ಬೆಳಗ್ಗೆ ಪಾಠ ಮಾಡಬೇಕು, ಮಧ್ಯಾಹ್ನದ ಮೇಲೆ ಹೋಗಿ ಸಮೀಕ್ಷೆ ಮಾಡ್ಬೇಕಂತೆ ಟೀಚರ್ಸ್. ಇದ್ರ ಬಗ್ಗೆ ಎರಡು ಪಕ್ಷದ ವಕ್ತಾರರ ಒಪಿನಿಯನ್ ಕೇಳೋಣ. ಅವ್ರಿಗೆ ಯಾರು ಧ್ವನಿ ಆಗಬೇಕು? ನಿಜ. ಇನ್ನೊಂದು ಚಿಕ್ಕ ಬ್ರೇಕ್. ಕಾಂಗ್ರೆಸ್ ನಲ್ಲಿ 39 ಜನ ಲಿಂಗಾಯತ MLAಗಳಿದ್ದಾರೆ, ಬಿಜೆಪಿಯಲ್ಲಿ ಸುಮಾರು 19 ಜನ ಲಿಂಗಾಯತ MLAಗಳಿದ್ದಾರೆ. ಅಷ್ಟಿದ್ರು ಕೂಡ ನಾವು ದುರ್ಬಲ ವರ್ಗ, ನಾವು ಹಿಂದುಳಿದ ವರ್ಗ, ನಾವು ಪ್ರತ್ಯೇಕ ಧರ್ಮ, ಈ ಗೋಗರತೆ ನಂಗೆ ಅರ್ಥವಾಗ್ತಾ ಇಲ್ಲ. ಒಂದ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ ಈಗಷ್ಟೇ ಬಂದಿರೋ ಬ್ರೇಕಿಂಗ್ ಸುದ್ದಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆದೇಶ. ಶಾಲೆ ಪ್ರಾರಂಭ ಆಗುತ್ತಪ್ಪ, ಹಾಗಾದ್ರೆ ಸಮೀಕ್ಷೆ ಏನು, ಮುಂದೂಡ್ತಾರಾ ಅಥವಾ ವಿಸ್ತರಣೆ ಮಾಡ್ತಾರಾ? ಇಲ್ಲ, ವಿಸ್ತರಣೆ ಮಾಡದಂತೆ ಬೆಳಗ್ಗೆ ಪಾಠ ಮಾಡಬೇಕು, ಮಧ್ಯಾಹ್ನದ ಮೇಲೆ ಹೋಗಿ ಸಮೀಕ್ಷೆ ಮಾಡ್ಬೇಕಂತೆ ಟೀಚರ್ಸ್. ಇದ್ರ ಬಗ್ಗೆ ಎರಡು ಪಕ್ಷದ ವಕ್ತಾರರ ಒಪಿನಿಯನ್ ಕೇಳೋಣ.